Stop. Okay, get back, get down. Okay, get back. RCB! ಸುಸ್ತಾದ ಮಹಿಳೆಯರು. ದಾಂಡೇಲಿನಲ್ಲಿ ಇಲ್ಲಿ ಗ್ರೌಂಡಲ್ಲಿ ಚಿಕ್ಕ ಮಕ್ಕಳು ಕ್ರಿಕೆಟ್ ಆಡ್ತಿದ್ರು. ನಾನು ಒಂದು ಸಲ ಆಡ್ತೀನಿ ಕೊಡಿ ಅಂತ ಕೇಳಿದೆ, ಪಾಪ ಅವ್ರು ಕೊಡಲೇ ಇಲ್ಲ. ಆಮೇಲೆ ವಾಟರ್ ಗೇಮ್ಸ್ ಅಂತೂ ಸೂಪರಾಗಿತ್ತು. ರಿವರ್ ರಾಫ್ಟಿಂಗ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ನಾನು ಫ್ರೈಡೇ ವರ್ಕೆಲ್ಲ ಮುಗಿಸಿ 7:30ಗೆ ಪಕ್ಕದೂರಿಗೆ ಹೋಗಿ ಬಸ್ ಹತ್ಕೊಂಡು ಮಂಡ್ಯಗೆ ಹೋದೆ. ಮಂಡ್ಯ ಬಸ್ ಸ್ಟಾಪಿಂದ ರೈಲ್ವೆ ಸ್ಟೇಷನ್ಗೆ ಹೋದೆ. ನನಗೆ ಇಲ್ಲಿ ಟ್ರೈನ್ ಬಂದು 9:17ಕ್ಕೆ ಇದ್ದಿದ್ದು. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೋಗಿ ಟಿಕೆಟ್ ತೊಗೊಂಡು ಕೂತ್ಕೊಳ್ಳೋಣ ಅಂದ್ಬಿಟ್ಟು ನಾನು ಹೋದೆ. ನಾನು ಮಂಡ್ಯದಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಹಾವೇರಿ ಟ್ರೈನ್ ಹತ್ಕೋಬೇಕಿತ್ತು. ಸೊ ಹಾವೇರಿ ಟ್ರೈನ್ ನಮಗಿದ್ದಿದ್ದು 12:15ಗೆ. ಸೊ 12:15ಗೆ ಟ್ರೈನ್ ಇರೋದ್ರಿಂದ ನಾವು ಅಲ್ಲಿಗೆ ಹೋಗಿ ಕೂತ್ಕೊಂಡ್ರೆ ಸುಮ್ಮನೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಮಂಡ್ಯದಿಂದ ಸ್ವಲ್ಪ ಲೇಟಾಗಿ ಹೊರಟೆ. ನಾನು ಟಿಕೆಟ್ ತೊಗೊಂಡು ಸ್ವಲ್ಪ ಹೊತ್ತು ಕೂತಿದ್ದೆ. ಆಮೇಲೆ ಇಲ್ಲಿ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ರೈಲ್ವೆ ಸ್ಟೇಷನಲ್ಲಿ ಒಂದು 30 ಮಿನಿಟ್ಸ್ ವೆಯ್ಟ್ ಮಾಡಿದೆ. ಟ್ರೈನ್ ಬಂದು ಟ್ರೈನ್ ಹತ್ಕೊಂಡೆ. ಆ್ಯಕ್ಚುಲಿ ನಾನು ಏನು ಟಿಕೆಟ್ನ ಬುಕ್ ಮಾಡಿಸಿರಲಿಲ್ಲ. ಮಂಡ್ಯದಿಂದ ಬೆಂಗಳೂರಿಗೇನು ಸೀಟ್ ಸಿಗುತ್ತೆ ನೈಟ್ ಟೈಮ್ ಅಂದ್ಕೊಂಡು ಜನರಲ್ ಬೋಗಿಗೆ ಹತ್ಕೊಂಡು ಹೊರಟೆ. ನಾನು ಇಲ್ಲಿ ಬೆಂಗಳೂರಿಗೆ ಬಂದಾಗ ಆಲ್ರೆಡಿ 11:15 ಆಗಿಬಿಟ್ಟಿತ್ತು. ನಮಗೆ ಟ್ರೈನ್ ಇದ್ದಿದ್ದು 12:15ಗೆ. ಸೊ ಇಲ್ಲಿ ನಾವು ಬೆಂಗಳೂರಿಂದ ನಾನು ಮತ್ತು ನನ್ನ ಫ್ರೆಂಡ್ ಐಶ್ವರ್ಯ ಹೋಗಿದ್ದು ಹಾವೇರಿಗೆ. ಅವಳು ಕೂಡ ನಾನು ಮಂಡ್ಯದಿಂದ ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ ಅವಳು ಕೂಡ ಬಂದಿದ್ಲು. ಸೊ ಇಬ್ಬರೂ ಟ್ರೈನ್ ಹತ್ಕೊಂಡು ಹೋದ್ವಿ. ನಾವು ಹಾವೇರಿ ರೀಚ್ ಆದಾಗ ಬೆಳಿಗ್ಗೆ 6:45 ಆಗಿತ್ತು. ಸೊ ನಾನು ಒಂದು 6:15ಗೆ ಎದ್ದು ಈ ಥರ ಸುಮ್ಮನೆ ಅಂದರೆ ನಾನು ಇದೇ ಮೊದಲನೇ ಸಲ ಹಾವೇರಿಗೆ ಬರ್ತಿರೋದು. ಹಂಗಾಗಿ ಒಂದು ನೋಡಿದೆ ಯಾವ ಥರ ಇದೆ ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲ ಅಂತ ನೋಡಿಕೊಂಡು ಕೂತಿದ್ವಿ. ಆಮೇಲೆ ರೈಲ್ವೆ ಸ್ಟೇಷನ್ ಬಂತು. ರೈಲ್ವೆ ಸ್ಟೇಷನ್ ಹೆಂಗಿದೆ ಅಂತ ನೋಡಿಕೊಂಡು ಮುಂದೆ ನಾವು ಹೋದ್ವಿ. ನಾವಿಲ್ಲಿ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟಾಪಿಗೆ ಹೋಗಬೇಕಿತ್ತು. ಸೊ ಇಲ್ಲಿ ಆಟೋ ಫೆಸಿಲಿಟಿ ಇತ್ತು ರೈಲ್ವೆ ಸ್ಟೇಷನಿಂದ ಬಸ್ ಸ್ಟಾಪಿಗೆ. ಹಂಗಾಗಿ ಎಕ್ಸಿಟ್ ಆದ್ವಿ ರೈಲ್ವೆ ಸ್ಟೇಷನಿಂದ. ಇವಾಗ ಆಟೋ ಹತ್ಕೊಂಡು ಗೌರ್ಮೆಂಟ್ ಬಸ್ ಸ್ಟಾಪಿಗೆ ಹೋಗ್ತಿದ್ದೀವಿ. ನನಗೆ ಹಾವೇರಿ ಹೊಸದು, ಬಟ್ ಐಶ್ವರ್ಯಗೆ ಹಾವೇರಿ ಚೆನ್ನಾಗಿ ಗೊತ್ತು. ಸೊ ಇವಾಗ ಇಬ್ಬರೂ ಬಸ್ ಸ್ಟಾಪಿಗೆ ಬಂದ್ವಿ. ಇಲ್ಲಿ ಬಸ್ ಸ್ಟಾಪಲ್ಲಿ ಐಶ್ವರ್ಯನ ಫ್ರೆಂಡ್ ಕೂಡ ಬಂದು ವೆಯ್ಟ್ ಮಾಡ್ತಿದ್ರು. ಸೊ 3 ಜನ ಇಲ್ಲೇ ಸ್ವಲ್ಪ ಹೊತ್ತು ಬಸ್ ಸ್ಟಾಪಲ್ಲೇ ವೆಯ್ಟ್ ಮಾಡ್ತಿದ್ವಿ. ನಾವು ಹಾವೇರಿ ಬಸ್ ಸ್ಟಾಪಿಂದ ಸಿಗಾವಿಗೆ ಹೋಗಬೇಕಿತ್ತು. ಬಸ್ಸು ಹಾವೇರಿಯಿಂದ ಸಿಗಾವಿಗೆ ಬೇಜಾನ್ ಬಸ್ ಇದೆ. ಸೊ ನಾವು ಒಂದು ಬಸ್ ಹತ್ಕೊಂಡು ಟಿಕೆಟ್ ತಗೊಂಡು ಹೊರಟ್ವಿ. ಹಾವೇರಿಯಿಂದ ಅಲ್ಲಿಗೆ 1/2 ಅವರ್ ಜರ್ನಿ ಅಷ್ಟೇ. ಇದೇ ಬಸ್ಸಲ್ಲಿ ಭಾಗ್ಯ ಕೂಡ ಬಂದಳು. ಸೊ ನಾವು 4 ಜನ ಇಲ್ಲಿ ಹಾವೇರಿ ಬಸ್ ಸ್ಟಾಪಿಗೆ ಬಂದ್ವಿ. ನಾವು ಬರೋಕ್ಕಿಂತ ಮುಂಚೆ ಸೈಯದ್ ಮತ್ತು ಸೈಯದ್ ತಮ್ಮ ಆಲ್ರೆಡಿ ಬಂದು ಇಲ್ಲಿ ವೆಯ್ಟ್ ಮಾಡ್ತಿದ್ರು. ನಾವು 4 ಜನ ಬಸ್ಸಲ್ಲಿ ಬಂದ್ವಿ. ಇನ್ನಿಬ್ಬರು ಬರಬೇಕಿತ್ತು. ಸೊ ಇಲ್ಲೇ ಸ್ವಲ್ಪ ಹೊತ್ತು ಅವರಿಗೋಸ್ಕರ ವೆಯ್ಟ್ ಮಾಡಿದ್ವಿ. ಆಮೇಲೆ ಅವ್ರು ಹೇಳಿದ್ರು ಇನ್ನೂ ಒಂದು 15 ಮಿನಿಟ್ಸ್ ಆಗುತ್ತೆ ಬರೋಕ್ಕೆ ಅಂತ. ಸೊ ಹಾಗಾಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಇಲ್ಲೇ ಬಸ್ ಸ್ಟಾಪಲ್ಲೇ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ತಿಂಡಿ ತಿಂದ್ವಿ. ನಾವು ಇಲ್ಲಿ ಮಂಡ್ಯ ಫುಡ್ಡಿಗೂ ಹಾವೇರಿ ಹುಬ್ಳಿ ಸೈಡ್ ಫುಡ್ಡಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಭಾಗ್ಯ ಒಂದು ರವೆ ಇಡ್ಲಿ ತೊಗೊಂಡ್ಲು. ನಾವೆಲ್ಲರೂ ಮಸಾಲೆ ದೋಸೆನ ತೊಗೊಂಡ್ವಿ. ನಮ್ಮ ಕಡೆ ಮಸಾಲೆ ದೋಸೆಗೆ ಒಳಗಡೆ ಆಲೂಗೆಡ್ಡೆ ಪಲ್ಯ ಹಾಕಿಬಿಟ್ಟು ಕೊಡ್ತಾರೆ. ಸೇಮ್ ಇಲ್ಲೂ ಒಳಗಡೆ ಆಲೂಗೆಡ್ಡೆ ಪಲ್ಯ ಹಾಕಿಬಿಟ್ಟೆ ಕೊಟ್ಟಿದ್ರು. ಬಟ್ ನಮಗೆ ಎಕ್ಸ್ಟ್ರಾ ತುಪ್ಪ ಮತ್ತು ಬೆಣ್ಣೆ ಕೊಟ್ಟಿದ್ರು. ಓಕೆ ತುಂಬ ಏನು ಚೆನ್ನಾಗಿದೆ ಅಂತಲೂ ಏನಿಲ್ಲ, ಬಟ್ ಓಕೆ ತಿನ್ಬೋದಿತ್ತು. ತಿಂದ್ಕೊಂಡು ನಾವು ಅಲ್ಲೇ ಕಾಫಿ ಕುಡ್ಕೊಂಡು ಐಶ್ವರ್ಯ ಎಳ್ನೀರು ಕುಡಿಬೇಕಂತ ಹೇಳಿದ್ಲು. ಸೊ ಅಲ್ಲಿ ಎಳ್ನೀರು ಕುಡ್ಕೊಂಡು ಅವ್ರಿಬ್ಬರು ಫ್ರೆಂಡ್ಸ್ ಕೂಡ ಬಂದರು. ಎಲ್ಲರೂ ನಾವು ಇವಾಗ ದಾಂಡೇಲಿ ಕಡೆ ಹೊರಟ್ವಿ. ಇಲ್ಲಿಂದ ನಮಗೆ ದಾಂಡೇಲಿ 1 ಅವರ್ ಜರ್ನಿ ಆಯಿತು. ಬಟ್
ಎಷ್ಟು ಕಿಲೋಮೀಟರ್ ಅಂತ ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ನಾವು ಇವಾಗ ಜಸ್ಟ್ ದಾಂಡೇಲಿಗೆ ಬಂದ್ವಿ. ಇದು ಬಂದು ದಾಂಡೇಲಿ ಸರ್ಕಲ್ಲು. ಇಲ್ಲಿಂದ ದಾಂಡೇಲಿ ಸರ್ಕಲಿಂದ ನಮ್ಮ ಹೋಮ್ ಸ್ಟೇಗೆ ತುಂಬ ದೂರ ಅಂದರೆ ಒಂದು 20 to 25 ಕಿಲೋಮೀಟರ್ಸೇ ಆಯಿತು. ನಾವಿವಾಗ ಹೋಮ್ ಸ್ಟೇಗೆ ಹೋಗ್ತಿದ್ದೀವಿ. ಇಲ್ಲಿ ನಾವು ಇದ್ದಿದ್ದು ಜಂಗಲ್ ವೈಬ್ಸ್ ಅಂತ ಹೋಮ್ ಸ್ಟೇ. ಚೆನ್ನಾಗಿತ್ತು. ಇಲ್ಲಿ ಇದನ್ನೆಲ್ಲ ನೋಡಿ ಮಾಡಿದ್ದೆಲ್ಲ ಸೈಯದ್ದೇನೆ. ಅವನು ಆ್ಯಕ್ಚುಲಿ ನಾವು ಟ್ರಿಪ್ಪಿಗೆ ಹೋಗೋದು ಒಂದು 2 ವೀಕ್ಸ್ಗಿಂತ ಮುಂಚೆ ಅವನು ಇದೇ ಹೋಮ್ ಸ್ಟೇಗೆ ಬಂದಿದ್ದ. ಅವ್ನ ಫ್ರೆಂಡ್ ಜೊತೆ ಕೂಡ ಹೋಗಿದ್ದ. ಸೊ ಹಾಗಾಗಿ ಅವನಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿತ್ತು. ಸೊ ಇದನ್ನು ಎಲ್ಲ ಅವನೇ ಮೇಂಟೈನ್ ಮಾಡಿದ್ದು. ಯಾವುದು ಹೋಮ್ ಸ್ಟೇ ಚೆನ್ನಾಗಿರುತ್ತೆ, ಏನು, ಎಲ್ಲಿಗೆ ಹೋಗಬೇಕು, ಎಷ್ಟು ಗಂಟೆಗೆ ಹೋಗ್ಬೇಕಂತೆಲ್ಲ ಅವರೇ ಪ್ಲ್ಯಾನ್ ಮಾಡಿದರು. ಸೊ ನಾವೆಲ್ಲ ಇವಾಗ ಹೋಮ್ ಸ್ಟೇಗೆ ಬಂದ್ವಿ. ನನಗಂತೂ ಈ ಗ್ರೀನರಿ ನೋಡಿಬಿಟ್ಟು ತುಂಬ ಇಷ್ಟ ಆಯಿತು. ಹೋಮ್ ಸ್ಟೇ ತುಂಬ ಚೆನ್ನಾಗೂ ಕೂಡ ಇತ್ತು. ಆಮೇಲೆ ಇಲ್ಲಿ ನಾವು ವೀಕೆಂಡಲ್ಲಿ ಹೋಗಿದ್ವಿ ಅಲ್ವಾ, ಹಂಗಾಗಿ ಇಲ್ಲಿ ತುಂಬ ಜನ ಕೂಡ ಬಂದಿದ್ದರು. ನಾವು ಹೋಮ್ ಸ್ಟೇಗೆ ಹೋದಾಗ ಆಲ್ರೆಡಿ 12:15 12:15 ಆಗಿತ್ತು. ಸೊ ಇಲ್ಲಿ ಹೋಗಿಬಿಟ್ಟು ಕೀ ಇಸ್ಕೊಂಡು ನಾವು ನಮ್ಮ ರೂಮಿಗೆ ಹೋಗ್ತಿದ್ದೀವಿ. ಇಲ್ಲಿ ಬಾಯ್ಸಿಗೆ ಒಂದು ಮತ್ತು ಗರ್ಲ್ಸಿಗೆ ಒಂದು ಅಂದ್ಬಿಟ್ಟು ರೂಮ್ನ ಮಾಡ್ಕೊಂಡಿದ್ವಿ. ನಮಗೆ ಇಲ್ಲೇ ನಿಯರ್ ಬೈಯೇ ಇದ್ದಿದ್ದು ಅಂದರೆ R3 ಅಂತ ರೂಮು. ಸೊ 3ನೇ ರೂಮೇ ನಮಗಿದ್ದಿದ್ದು. ಬಾಯ್ಸ್ಗೆ ಸ್ವಲ್ಪ ಇನ್ನೂ ದೂರನೇ ಇತ್ತು. ನಾವು ರೈಲ್ವೆ ಸ್ಟೇಷನಿಂದ ಡೈರೆಕ್ಟ್ ಬಂದಿದ್ವಿ. ಇನ್ನು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಹೋಗಬೇಕಿತ್ತು. ರೂಮ್ ಕೂಡ ತುಂಬ ಚೆನ್ನಾಗಿತ್ತು. ನಾವು 3 ಗರ್ಲ್ಸಿಗೆ ಈ ರೂಮ್ ಕೊಟ್ಟಿದ್ದರು. ನಮಗೂ ಕೂಡ ಇಷ್ಟ ಆಯಿತು. ಸೊ ಬಾಯ್ಸ್ ಕೂಡ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂದ್ಬಿಟ್ಟು ಅವ್ರ ರೂಮ್ ಕಡೆ ಹೊರಟ್ರು. ನಾವು ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟು ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋದ್ವಿ. ಊಟ ಕೂಡ ಚೆನ್ನಾಗಿತ್ತು. ಸೊ ಎಲ್ಲ ಕೂತ್ಕೊಂಡು ಊಟ ಮಾಡಿಕೊಂಡು ಆಮೇಲೆ ನಾವು ಇವಾಗ ಗೇಮ್ಸ್ ಆಡೋದಕ್ಕೆ ಅಂದ್ಬಿಟ್ಟು ಹೋಗಬೇಕಿತ್ತು. ಅದು ಕೂಡ ವಾಟರ್ ಗೇಮ್ಸು ಆಡೋದಕ್ಕೆ ನಾವು ಇಲ್ಲಿಂದ ಒಂದು 25 ಕಿಲೋಮೀಟರ್ಸ್ ಹೋಗಬೇಕಿತ್ತು. ಸೊ ಹಾಗಾಗಿ ಎಲ್ಲರೂ ಸ್ವಲ್ಪ ಬೇಗ ಊಟ ಮಾಡ್ಕೊಂಡು ಹೊರಡೋಣ. ಯಾಕಂದರೆ 7 ಆದಮೇಲೆ ಅಲ್ಲಿ ವಾಟರ್ ಗೇಮ್ಸ್ ಯಾವುದೂ ಇರೋಲ್ಲ, ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ನಾವು ಇಲ್ಲಿಗೆ ಬಂದಾಗಲೇ 12:15 ಆಗಿತ್ತು. ಎಲ್ಲ ಫ್ರೆಶ್ ಅಪ್ ಆಗಿ ಊಟಕ್ಕೆ ಬಂದಾಗ ನಾವು ಆಲ್ರೆಡಿ ಒಂದು ಕಾಲ್ ಆಗಿತ್ತು. ಸೊ ಹಾಗಾಗಿ ಊಟ ಮಾಡೋದು ಲೇಟ್ ಆದರೆ ನಾವು ಗೇಮ್ಸ್ ಎಲ್ಲ ಮಿಸ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗ ತಿಂದ್ಕೊಂಡು ನಾವೆಲ್ಲರೂ ರೂಮ್ ಲಾಕ್ ಮಾಡಿಕೊಂಡು ವಾಟರ್ ಗೇಮ್ಸ್ ಕಡೆ ಹೊರಟ್ವಿ. ನಾವು ದಾಂಡೇಲಿ ಟ್ರಿಪ್ ಪ್ಲ್ಯಾನ್ ಮಾಡಿ 2 ಮಂತ್ಸೇ ಆಗಿತ್ತು. ನನ್ನಿಂದನೇ ಟ್ರಿಪ್ಪೆಲ್ಲ ಸ್ವಲ್ಪ ಮುಂದೆ ಹೋಯಿತು. ಯಾಕಂದರೆ ನಮ್ಮ ಮಾವನ ಮಗನ ಮದುವೆ ಇತ್ತು. ಸೊ ಆಮೇಲೆ ನಮ್ಮ ಟೀಮವ್ರು ಕೂಡ ಬೇರೆ ಟ್ರಿಪ್ಪಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅದು ಕ್ಯಾನ್ಸಲ್ ಆಯಿತು. ಹಂಗಾಗಿ ಮದುವೆ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂದ್ಬಿಟ್ಟು ನಾವು ಈ ಲಾಸ್ಟ್ ವೀಕು ಹೋಗಿದ್ವಿ. ಯಾವುದೇ ಗ್ರೂಪಲ್ಲಿ ಆದರೂ ಕೂಡ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಒಬ್ಬರಿಂದ ಕ್ಯಾನ್ಸಲ್ ಆಗ್ತಿರುತ್ತೆ, ಇಲ್ಲ ಅಂದರೆ ಹಿಂದೆ ಮುಂದೆ ಹೋಗ್ತಿರುತ್ತೆ. ಸೊ ಇಲ್ಲೂ ಅಷ್ಟೇ ನನ್ನಿಂದನೇ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ನಾವು ಇಲ್ಲಿ ಗಾಡಿ ಹತ್ಕೊಂಡು ವಾಟರ್ ಗೇಮ್ಸ್ ಆಡೋದಕ್ಕೆ ಹೊರಟ್ವಿ. ಇಲ್ಲಿಂದ ಒಂದು 25 ಕಿಲೋಮೀಟರ್ಸೇ ಆಯಿತು. ನಾವು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ 3 ಗಂಟೆ ಹಾಗೇ ಹೋಯಿತು. ಇಲ್ಲಿ ಹೋಮ್ ಸ್ಟೇ ಬಗ್ಗೆ ಹೇಳಬೇಕಂದ್ರೆ ಏನೇನು ಫೆಸಿಲಿಟಿ ಇದೆ, ಎಷ್ಟು ಅಮೌಂಟು, ಎಷ್ಟು ನೈಟ್ ಸ್ಟೇ ಆಗೋದು, ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ ಈ ಹೋಮ್ ಸ್ಟೇ ಬಂದು ಜಂಗಲ್ ವೈಬ್ಸ್ ಅಂತ. ಇಲ್ಲಿ 1500 ರೂಪಾಯಿ ಕೊಟ್ಟರೆ 3 ಟೈಮ್ ಊಟ ಕೊಡ್ತಾರೆ ಮತ್ತು ಎಲ್ಲ ಗೇಮ್ಸ್ ಕೂಡ ಫ್ರೀನೇ ಇರುತ್ತೆ. ಇಫ್ ಇನ್ ಕೇಸ್ ನಿಮಗೆ ಸ್ಟೇ ಬೇಡ, ಇಲ್ಲಾಂದರೆ ನಾವು ಬರೀ ಗೇಮ್ಸ್ ಆಡ್ತೀನಿ ಅಂದರೆ ನಿಮ್ಗೆ ಅಲ್ಲೂ ಅಷ್ಟೇ 1500 ಆಗೋಗುತ್ತೆ. ಅದಕ್ಕಿಂತ ಬೆಸ್ಟು ಒಂದು ನೈಟು ಹೋಮ್ ಸ್ಟೇನಲ್ಲಿ ಸ್ಟೇ ಆಗಿ ಆಮೇಲೆ ನಾವು ಗೇಮ್ಸ್ ಆಡಿದ್ರೆ ಅದು ನಮಗೆ ವರ್ತ್ ಅಂತ ಅನಿಸುತ್ತೆ. ಸೊ ನಾವು ಕೂಡ ಹಾಗೇ ಪ್ಲ್ಯಾನ್ ಇಟ್ಕೊಂಡೆ ಇಲ್ಲಿಗೆ ಬಂದಿರೋದು. ಇಲ್ಲಿ ನಾನು ಚಿಕ್ಕ ಮಕ್ಳ ಹತ್ರ ಕ್ರಿಕೆಟ್ ಆಡೋದಕ್ಕಂತ ಬ್ಯಾಟು ಬಾಲ್ ಕೇಳಿದೆ. ಪಾಪ ಅವ್ರು ಕೊಡಲಿಲ್ಲ. ಸರಿ ಅಂದ್ಬಿಟ್ಟು ನಾವು ಇವಾಗ ವಾಟರ್ ಗೇಮ್ಸ್ ಆಡೋದಕ್ಕೆ ಅಂದ್ಬಿಟ್ಟು ಒಳಗಡೆ ಹೋಗ್ತಿದ್ದೀವಿ, ಎಲ್ಲ ರೆಡಿ ಆಗಿಬಿಟ್ಟು. ಇವಾಗ ನಾವು ಹೋಗ್ತಿರೋದು ಗೇಮ್ಸ್ ಆಡೋದಕ್ಕೆ. ಇದ್ರ ಹೆಸರು ಬಂದು, ಈ ಪ್ಲೇಸ್ ಹೆಸರು ಬಂದು ಲಗುನಾ ವಾಟರ್ ಸ್ಪೋರ್ಟ್ಸ್ ಅಂತ. ಇದ್ರದ್ದು ಒಂದು ಹೋಮ್ ಸ್ಟೇ ಕೂಡ ಇಲ್ಲೇ ಇದ್ರ ಒಳಗಡೆನೇ ಇದೆ. ತುಂಬ ಚೆನ್ನಾಗಿದೆ ಅದು ಕೂಡ. ಬಟ್ ನಾವು ಸ್ಟೇ ಆಗಿದ್ದು ಬೇರೆ ಕಡೆ. ಒಂದು ಕೌಂಟರ್ ಇದೆ. ಇಲ್ಲಿ ನಾವು ಪರ್ಮಿಷನ್ ತೊಗೊಂಡು, ಅಂದರೆ ಒಬ್ಬೊಬ್ಬರು ಬರೀ ಗೇಮ್ಸ್ ಆಡೋದಕ್ಕಂತಲೇ ಬಂದಿರ್ತಾರೆ, ನೀರೊಳಗಡೆ ಆಟ ಆಡೋದಕ್ಕಂತ. ಅವರು ಸಪ್ರೇಟ್ ಪೇ ಮಾಡಿ ಬರಬೇಕು. ಸೊ ಹೋಮ್ ಸ್ಟೇನಲ್ಲಿ ಇರೋರು ಅವರಿಗೆ ಇನ್ಫಾರ್ಮ್ ಮಾಡಿ ಗೇಮ್ ಆಡೋದಕ್ಕೆ ಅಲೋ ಮಾಡಿ ಅಂತ ಕೇಳಿಕೊಂಡು ಬರಬೇಕು. ಸೊ ಅದನ್ನೆಲ್ಲ ನಾವು ಕೇಳಿಕೊಂಡು ಇವಾಗ ಲೈಫ್ ಜಾಕೆಟ್ ಹಾಕ್ಕೊಂಡು ನೀರೆಲ್ಲ ಆಟ ಆಡೋದಕ್ಕೆ
ಹೋಗ್ತಿದ್ದೀವಿ. ಫಸ್ಟ್ ಗೇಮ್ ನಾವು ಸ್ಟಾರ್ಟ್ ಮಾಡಿದ್ದು ಕಯಾಕು. ಇಲ್ಲಿ ನಾವು ಒಬ್ಬೊಬ್ಬರೇ ಹೋಗಲಿಲ್ಲ, ಏನಕ್ಕಂದರೆ ಪೆಡಲ್ನ ಮೂವ್ ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇಬ್ಬಿಬ್ಬರು ಪೇರ್ ಮಾಡಿಕೊಂಡು ಎಲ್ಲರೂ ಕಯಾಕ್ ಆಡೋದಕ್ಕೆ ಹೋದ್ವಿ. ಇದಂತೂ ನಾವು ಒಂದು ಇಲ್ಲ ಅಂದರೂ ಅರ್ಧ ಗಂಟೆ ಸಖತ್ತಾಗಿ ಆಟ ಆಡಿದ್ದೀವಿ. ಇಲ್ಲಿ ನಾವೇನಾದರೂ ಮುಂದೆ ಬಂದುಬಿಟ್ರೆ ಅವರು ಈಸ್ಕೊಬಿಡ್ತಾರೆ, ಸಾಕು ಆಡಿದ್ದು ಬೇರೆಯವ್ರು ವೆಯ್ಟ್ ಮಾಡ್ತಿದ್ದಾರೆ ಕೊಡಿ ಅಂತ. ನಾವಂತೂ ಫುಲ್ಲು ಆ ರಿವರಲ್ಲಿ ಅರ್ಧ ಒಂದು 2-3 ಸತ ಸುತ್ತಿ ಚೆನ್ನಾಗಿ ಆಡಿಕೊಂಡು ಬಂದ್ವಿ. ನೆಕ್ಸ್ಟ್ ಗೇಮ್ ನಾವು ಆಡಿದ್ದು ಜೂಬಿಂಗು. ಇದರಲ್ಲಂತೂ ಚೆನ್ನಾಗಿ ಬಕೆಟಲ್ಲಿ ನೀರು ಹಾಕ್ತಾರೆ, ಇದ್ರೊಳಗಡೆ ನಾವು ಎದ್ದು ನಡೆಯೋಕ್ಕೂ ಆಗಲ್ಲ. ಸಖತ್ ನಾನಂತೂ ಸ್ವಲ್ಪ ಟಯರ್ಡೇ ಆದೆ, ಅಂದರೂ ಚೆನ್ನಾಗಿತ್ತು. ಎಲ್ಲ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ನಾವಾದಮೇಲೆ ಬಾಯ್ಸ್ ಹೋದರು, ಅವರು ಕೂಡ ಚೆನ್ನಾಗಿ ಆಟ ಆಡಿಕೊಂಡು ಬಂದರು. ನಮಗೆಲ್ಲ ಸ್ವಲ್ಪ ನೀರು ಸ್ಪೀಡಲ್ಲೇ ಬೀಳ್ತಿತ್ತು, ಹಾಗಾಗಿ ನಾವು ಆ ಕಡೆ ಈ ಕಡೆ ಮೂವ್ ಆಗೋಕ್ಕೂ ಆಗ್ತಿರ್ಲಿಲ್ಲ, ಮತ್ತು ಎದ್ದು ನೆಕ್ಸ್ಟ್ ಪೊಸಿಷನಿಗೆ ಬರೋದಕ್ಕೂ ಆಗ್ತಿರ್ಲಿಲ್ಲ. ಇಲ್ಲಿ ಕ್ಯೂ ನಿಂತಿರ್ತಾರೆ, ಒಬ್ಬರಾದ್ಮೇಲೆ ಒಬ್ಬರು ಆಡಬೇಕು. ನಾವು ಆಡಿ ನನಗಂತೂ ಸಖತ್ ಟಯರ್ಡ್ ಆಯಿತು, ಚೆನ್ನಾಗಿ ಆಟ ಆಡಿದೆ. ನಾನು ಯಾವತ್ತೂ ಈ ಥರ ನೀರಲ್ಲಿ ಆಟ ಆಡಿದ್ದೇ ಇಲ್ಲ. ನೆಕ್ಸ್ಟು ಬಾಯ್ಸ್ದು ಜೂಪಿಂಗ್ ಆದಮೇಲೆ ನಾವು ಹೋಗಿದ್ದು ರಿವರ್ ರಾಫ್ಟಿಂಗ್ಗೆ. ಇಲ್ಲಿ ನಮಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಯಾವ ಥರ ಎಲ್ಲ ನೀರೊಳಗಡೆ ಬಿದ್ದರೆ ಯಾವ ಥರ ಸ್ವಿಮ್ ಮಾಡಬೇಕಂತ. ಮಸ್ತಿತ್ತು, ಅಲ್ಲಿ ಏನೇನೋ ಹೇಳ್ಕೊಡ್ತಾರೆ. ಎಲ್ಲ ಜೋಶಲ್ಲಿ ನಾವು ಹೇಳ್ಕೊಂಡು ಅವರು ಬಿದ್ದರೆ ನೀರೊಳಗಡೆ ಬಿದ್ದರೆ ಮತ್ತು ಫುಲ್ಲು ರಿವರ್ ರಾಫ್ಟಿಂಗ್ ಹೋದಾಗ ಸ್ವಲ್ಪ ನೀರು ಹೆವಿ ಫ್ಲೋ ಬಂದಾಗ ಯಾವ ಥರ ಒಳಗಡೆ ಕೂತ್ಕೋಬೇಕು ಅದೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಇಲ್ಲಿ ನಾವು ನಮ್ಮ ಫೋನ್ನ ಯೂಸ್ ಮಾಡೋಂಗಿಲ್ಲ, ಹಂಗಾಗಿ ಅವರೇ ವಿಡಿಯೋ ಎಲ್ಲ ಮತ್ತು ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಡ್ತಾರೆ. ಅವರಿಗೆ 1600 ಕೊಡಬೇಕು. ಇಲ್ಲಿ ಮೊದಲು ಸ್ವಿಮ್ಮಿಂಗು, ನನಗೆ ಸ್ವಿಮ್ಮಿಂಗ್ ಬರಲ್ಲ, ನಾನಿಲ್ಲಿ ಫಸ್ಟ್ ಪ್ಲೇಸಲ್ಲಿ ಕೂತಿದ್ದೆ ಅಂದ್ಬಿಟ್ಟು ನನ್ನನ್ನೇ ಮೊದಲು ಇಳಿಸ್ತಿದ್ದಾರೆ. ನಾನಂತೂ ಆ ಬೋಟಿಗೆ ಕಟ್ಟಿರೋ ಹಗ್ಗ ಇಟ್ಕೊಂಡೇ ಇಳಿದೆ, ಮತ್ತು ಆ ಹಗ್ಗನ ನಾನು ಬಿಟ್ಟೇ ಇಲ್ಲ. ನನಗಂತೂ ಸ್ವಿಮ್ಮಿಂಗು 1% ಬರಲ್ಲ, ಆ ಕೈ ಬಿಟ್ಬಿಟ್ರೆ ನಾನು ಎಲ್ಲೋ ಹೋಗ್ತಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಅಂದರೂ ನಾನು ಇಳಿದೆ, ಅವರು 1 by 1 ಇಳೀರಿ ಅಂತ ಹೇಳಿದ್ರು. ನೋಡಿ ನನಗಂತೂ ಸ್ವಿಮ್ಮಿಂಗ್ ಬರಲ್ಲ, ಹಾಗಾಗಿ ಆ ಹಗ್ಗನ ಇಟ್ಕೊಂಡೆ ನಾನು ನಿಂತಿದ್ದೆ. ಅವರು ಹಾಯ್ ಮಾಡಿ ಫೋಟೋಸ್ ತೆಗಿತೀನಿ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ಐಶ್ವರ್ಯಂಗೂ ಅಷ್ಟೇ ಸ್ವಿಮ್ಮಿಂಗ್ ಬರಲ್ಲ, ನನಗೆ ಅವಳಿಗೆ ಹುಡುಗಿಯರಿಗೆ ಯಾರಿಗೂ ಇಲ್ಲಿ ಸ್ವಿಮ್ಮಿಂಗ್ ಬರಲ್ಲ. ಸೊ ಹಾಗಾಗಿ ಅಲ್ಲಿ ನಾವು ಫುಲ್ಲು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಆಮೇಲೆ ಇಲ್ಲಿ ಬೋಟು ಸ್ವಲ್ಪ ಮೂವ್ ಆಗ್ತಾನೇ ಇತ್ತು. ಆ ಟೈಮಲ್ಲಂತೂ ನಾವು ಫ್ರೆಂಡ್ಸ್ ಕೈ ಇಟ್ಕೊಂಡು ಬಿಟ್ಟೇ ಇಲ್ಲ, ಏನಕ್ಕಂದ್ರೆ ಅದು ಬಿಟ್ಬಿಟ್ರೆ ನಾವು ಫುಲ್ಲು ಕೆಳಗಡೆ ಹೋಗ್ತಿದ್ದೀವೇನೋ ಅಂತ ಅನ್ನಿಸ್ತಿತ್ತು. ಆಮೇಲೆ ಕಾಲು ಅಷ್ಟೇ ಭೂಮಿಗೆ ತಾಗ್ತಾನೆ ಇರಲಿಲ್ಲ, ತುಂಬ ಆಳ ಇದೆ ಅಂತ ಅನಿಸುತ್ತೆ. ಅವ್ರು ಹೇಳ್ತಿದ್ರು ಕಾಲೆಲ್ಲ ಕೆಳಗಡೆ ಬಿಡಬೇಡಿ, ಕಾಲು ಎಲ್ಲ ಇದು ಕುಯ್ಕೊಳ್ಳೋ ಥರ ಆಗುತ್ತೆ, ಕಲ್ಲಿದೆ, ಚೂಪ್ ಕಲ್ಲಿದೆ, ಕಾಲು ಕೆಳಗಡೆ ಹಾಕಬೇಡಿ ಅಂತ ಹೇಳ್ತಿದ್ರು. ಸೊ ನಿಮಗೆ ಸ್ವಿಮ್ಮಿಂಗ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಜಾಕೆಟ್ 2 ಕೈನಲ್ಲೂ ಇಟ್ಕೊಂಡು ಸ್ವಿಮ್ ಮಾಡಿ ಏನೂ ಆಗಲ್ಲ ಅಂತ ಹೇಳ್ತಿದ್ರು. ಸೊ ನಾವು ಕೂಡ ನೀರೊಳಗಡೆ ತುಂಬ ಹೊತ್ತೇ ಆಟ ಆಡಿದ್ವಿ. ಅದೆಲ್ಲ ಆದಮೇಲೆ ನೆಕ್ಸ್ಟು ಇಲ್ಲಿ ಫುಲ್ಲು ರಿವರ್ ರಾಫ್ಟಿಂಗಿಗೆ ಕರ್ಕೊಂಡೋಗ್ತಾರೆ. ಅಂದರೆ ಇದು ಬಂದು ಬರೀ ಬೋಟಿಂಗು, ಸ್ವಿಮ್ಮಿಂಗು, ಫೋಟೋಸು ವೀಡಿಯೋಸ್ ಎಲ್ಲ ಆದಮೇಲೆ ಅಲ್ಲಿ ಒಂದು ಲಾಂಗ್ ರಿವರ್ ರಾಫ್ಟಿಂಗ್ ಇದೆ. ಸೊ ಅಲ್ಲಿಗೆ ಕರ್ಕೊಂಡೋಗ್ತಾರೆ, ಅದು ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಯಾರಿಗಾದರೂ ಸ್ವಿಮ್ಮಿಂಗ್ ಬರಲ್ಲ, ಸಖತ್ತು ಟಯರ್ಡ್ ಆಗ್ತಿದೆ ಅಂದರೆ ಅವರು ಬಂದುಬಿಡ್ಬೋದು. ಸೊ ಎಲ್ಲರೂ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ಎಲ್ಲರೂ ಬೋಟ್ ಹತ್ಕೊಂಡು ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಅಂದರೆ ಫಾರ್ವರ್ಡ್ ಬ್ಯಾಕ್ವರ್ಡ್ ಅಂತ. ಆವಾಗ ನಾವು ಪೆಡಲ್ನ ಫಾರ್ವರ್ಡ್ ಇಲ್ಲ ಬ್ಯಾಕ್ವರ್ಡ್ ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದೇ ಥರ ಮೂವ್ ಮಾಡಿಕೊಂಡು ಹೋಗಬೇಕು. ಫುಲ್ಲು ನೀರು ಹೆವಿ ಸ್ಪೀಡಲ್ಲಿ ಬಂದಾಗ ಈ ಥರ ಒಳಗಡೆ ಕುತ್ಕೊಬಿಡಬೇಕು. ಆಮೇಲೆ ಆ ಪಕ್ಕದಲ್ಲೇ ಒಂದು ಹಗ್ಗ ಇರುತ್ತಲ್ಲ ಅದನ್ನು ಹಿಡ್ಕೊಂಡು ಒಂದು ಕಾಲನ್ನ ಅಲ್ಲಿ ಒಂದು ಬೆಂಡ್ ಥರ ಇದೆಯಲ್ಲ, ಒಬ್ಬೊಬ್ಬರು ಆದಮೇಲೆ ಒಬ್ಬೊಬ್ಬರಿಗೆ. ಸೊ ಅದ್ರ ಕೆಳಗಡೆ ಒಂದು ನಮ್ಮ ಗ್ರಿಪ್ಪಿಗೆ ಯಾವ ಕಾಲು ಸಿಗುತ್ತೆ ಅದನ್ನೇ ಇಟ್ಕೊಂಡು ಪೆಡಲ್ ಕೂಡ ಬಿಡ್ದಂಗೆ ಅವರು ಹೇಗೆ ಕೂತ್ಕೋಬೇಕಂತ ಹೇಳ್ತಾರೆ. ಫುಲ್ಲು ಸ್ವಲ್ಪ ಫೋರ್ಸಲ್ಲಿ ನೀರು ಬಂದಾಗ ಯಾವ ಥರ ಕೂತ್ಕೋಬೇಕಂತ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಮತ್ತೆ ಇದೇ ಥರ ಇನ್ನೂ 2 ರೌಂಡ್ ಹೋದ್ವಿ. ಅವ್ರು ಹೇಳಿದ್ರು ಮತ್ತೆ ಹೋಗ್ತೀರಾ ಅಂತ. ಹ್ಞೂ ಅಂತ ಹೇಳಿದ್ವಿ. ಸರಿ ಅಂದ್ಬಿಟ್ಟು ಮತ್ತೆ ಹೋದ್ವಿ. ಇಲ್ಲಿ ನೋಡಿ ಒಂದು 3 to 4 ಮೆಂಬರ್ಸ್ ಬಾಯ್ಸ್ ನಿಂತಿದ್ದಾರಲ್ಲ, ಇವರೇ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಡೋದು. ಐ ಥಿಂಕ್ ಓನ್ಲಿ ಫೋಟೋಸ್ ಅನಿಸುತ್ತೆ. ಇವರು ಒಂದು ಕ್ಯಾಮ್ರಾ ಥರ ತಂದಿರ್ತಾರೆ. ಸೊ ಇವರು ಸ್ವಲ್ಪ ಫೋಟೋಸು ವೀಡಿಯೋಸ್ ಮಾಡಿಕೊಡ್ತಾರೆ, ಬಟ್ ಅವರು ತುಂಬ ಚೆನ್ನಾಗಿ ಫೋಟೋಸ್ ತಗೊಡ್ತಾರೆ ಕ್ಯಾಮ್ರಾದಲ್ಲಿ. ಸೊ ಮತ್ತೆ ಇದೇ ಥರ ಇದೇ ಪ್ಲೇಸಲ್ಲಿ
2-3 ಸಲ ನಾವು ಚೆನ್ನಾಗಿ ಆಟ ಆಡಿದ್ವಿ, ಸಖತ್ ಎಂಜಾಯ್ ಮಾಡಿದ್ವಿ. ಏನಕ್ಕಂದರೆ ಮತ್ತೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಇನ್ನೊಂದೆರಡು ರೌಂಡು ಹೋಗ್ತೀರಾ ಅಂದಿದ್ದಕ್ಕೆ ಸರಿ ಅಂದ್ಬಿಟ್ಟು ಎಂಜಾಯ್ ಮಾಡಿದ್ವಿ. ಈ ಫ್ಲೋನಲ್ಲಿ ನೀರು ತುಂಬ ಫ್ಲೋನಲ್ಲಿ ಹೋಗ್ತಿದೆ ನೋಡಿ, ಈ ಜಾಗದಲ್ಲಿ ಆಡೋದಕ್ಕಂತೂ ಸಖತ್ ಖುಷಿ ಆಯಿತು ನನಗೆ. ತುಂಬ ಎಂಜಾಯ್ ಕೂಡ ಮಾಡ್ಬೋದು. ನಾವು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡಿದಾಗ ದಾಂಡೇಲಿಗೆ ಹೋಗ್ಬೇಕಂತ ಅಂದ್ಕೋತಿದ್ವಿ. ಇರೋದೊಂದು ಲೈಫು, ಈ ಥರ ಎಂಜಾಯ್ ಮಾಡಬೇಕು. ಸೊ ನಾವು ಕೂಡ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲಿ ಇನ್ನೊಂದು ಸ್ವಲ್ಪ ಆಟ ಆಡೋಣ ಅಂತ ಅನ್ನಿಸ್ತಿತ್ತು. ಏನಕ್ಕಂದರೆ ಇಲ್ಲಿ ಅಷ್ಟು ಪೀಸಾಗಿದೆ ಪ್ಲೇಸ್ ಕೂಡ. ಆಮೇಲೆ ನೀರು ಅಷ್ಟೇ ಫುಲ್ಲು ಕ್ಲೀನಾಗಿದೆ. ಅಂದರೆ ಡೈಲಿ ಹರ್ಕೊಂಡು ಹೋಗ್ತಾನೆ ಇರುತ್ತಲ್ವ, ಹಾಗಾಗಿ ನೀರು ಕೂಡ ತುಂಬ ಚೆನ್ನಾಗಿದೆ. ಆರಾಮಾಗಿ ಆಡ್ಬೋದು, ಟಯರ್ಡ್ ಅಂತಲೇ ಅನಿಸಲ್ಲ. ಆಮೇಲೆ ನಾವು ಇದೆಲ್ಲ ಆಡಿಕೊಂಡು ಮತ್ತು ಇವಾಗ ದಡದ ಹತ್ರ ಬಂದ್ವಿ. ನಾವು ಇಲ್ಲಿ ಒಂದು ಗೇಮ್ನ ಮಿಸ್ ಮಾಡ್ಕೊಂಡ್ವಿ, ಜಿಪ್ ಲೈನ್ನ ಮಿಸ್ ಮಾಡ್ಕೊಂಡ್ವಿ. ಏನಕ್ಕಂದರೆ ಸ್ವಲ್ಪ ಲೇಟ್ ಆಗಿತ್ತು. ಮತ್ತು ಈ 3 ಗೇಮ್ ಆಡಿ ನಾವು ಜಿಪ್ ಲೈನ್ ಆಡೋಕ್ಕೆ ಹೋದಾಗ ಆಲ್ರೆಡಿ 6:45 ಆಗಿತ್ತು. ಎಲ್ಲನೂ ಬೋಟೆಲ್ಲ ವಾಪಸ್ ಕೊಟ್ಟು ಎಲ್ಲ ಕ್ಲೋಸ್ ಮಾಡ್ತಿದ್ರು. ಸೊ ಅಲ್ಲಿ ಜಿಪ್ ಲೈನ್ ಹತ್ರ ಗೇಮ್ ಆಡೋದಕ್ಕೆ ಯಾರೂ ಇರಲಿಲ್ಲ. ಸೊ ಹಾಗಾಗಿ ಆ ಗೇಮ್ ಮಿಸ್ ಆಯಿತು. ಅದೆಲ್ಲ ನೋಡಿಕೊಂಡು ನಾವಿಲ್ಲಿ ಹೋಮ್ ಸ್ಟೇಗೆ ಬಂದ್ವಿ. ಇಲ್ಲಿ ರೈನ್ ಡ್ಯಾನ್ಸ್ ಕೂಡ ನಡೀತಿತ್ತು, ಬಟ್ ಆಲ್ಮೋಸ್ಟ್ ಎಲ್ಲ ಬಾಯ್ಸೇ ಇದ್ದರು. ಹಾಗಾಗಿ ನಾವು ಯಾರೂ ರೈನ್ ಡ್ಯಾನ್ಸ್ನ ಆಡೋದಕ್ಕೆ ಹೋಗಲಿಲ್ಲ. ಸ್ವಿಮ್ಮಿಂಗ್ ಪೂಲ್ಗೂ ಕೂಡ ನಾವು ಗೇಮ್ ಆಡೋದಕ್ಕೆ ಹೋಗಲಿಲ್ಲ. ಫುಲ್ಲು ನಾವೇ ಅಲ್ಲಿ ಒದ್ದೆ ಆಗಿ ಬಂದಿದ್ವಿ. ಸಖತ್ತು ಚಳಿ ಕೂಡ ಆಗ್ತಿತ್ತು. ಸೊ ಫ್ರೆಶ್ ಅಪ್ ಆಗೋದಕ್ಕೆ ಅಂದ್ಬಿಟ್ಟು ರೂಮಿಗೆ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿ ನಾವು ಸ್ವಲ್ಪ ಹೊತ್ತು ಕೂತು ಮಾತಾಡಿಕೊಂಡು ಡೈರೆಕ್ಟು ಊಟಕ್ಕೆ ಬಂದ್ವಿ. ಊಟಕ್ಕೆ ವೆಜ್ ಅವರಿಗೆ ವೆಜ್ ಊಟ ಇತ್ತು, ನಾನ್ ವೆಜ್ ಅವರಿಗೆ ನಾನ್ ವೆಜ್ ಊಟ ಇತ್ತು. ನಾನ್ ವೆಜ್ ಅವರಿಗೆ ಗೀ ರೈಸು ಮತ್ತು ಚಿಕನ್ ಸಾಂಬಾರು ಮಾಡಿದರು. ಒಂದು 3-4 ಪೀಸ್ನ ಬೌಲ್ಗೆ ಹಾಕ್ಬಿಟ್ಟು ಸಾಂಬಾರು ಕೊಟ್ಟಿದ್ದರು. ವೆಜ್ ಅವರಿಗೆ ಚಪಾತಿ ಮತ್ತು ಪಲ್ಯ ಎಲ್ಲ ಇತ್ತು. ನೆಕ್ಸ್ಟು ನಮಗೆ ಇಲ್ಲಿ ಊಟ ಎಲ್ಲ ಆದಮೇಲೆ ಫೈರ್ ಕ್ಯಾಂಪ್ ಎಲ್ಲ ಇತ್ತು. ನಾವು ಅಷ್ಟು ಫೈರ್ ಕ್ಯಾಂಪ್ ಕಡೆ ಎಲ್ಲ ಹೋಗಲಿಲ್ಲ, ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾವಿಲ್ಲಿ ಸುಮ್ಮನೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ಮತ್ತೆ ಬಂದ್ವಿ. ಆವತ್ತು RCB ಮ್ಯಾಚ್ ಇತ್ತು. ಎಲ್ಲರೂ ಸ್ಟೇಗೆ ಬಂದಿರೋರಿಗೆಲ್ಲ RCB ಮ್ಯಾಚ್ದೇ ಒಂದು ದೊಡ್ಡ ಟೆನ್ಷನ್ ಆಗಿತ್ತು, ಏನು ಸೋಲುತ್ತಾ ಗೆಲ್ಲುತ್ತಾ ಅಂತ. ಆಲ್ಮೋಸ್ಟ್ ಎಲ್ಲ RCB ಮ್ಯಾಚ್ ನೋಡಿಕೊಂಡೇ ಕೂತಿದ್ರು. ನನಗೆ ಕ್ರಿಕೆಟ್ ಅಂತೂ ಗಾಳಿ ಗಂಧನೇ ಗೊತ್ತಿಲ್ಲ. ಸೊ ಹಾಗಾಗಿ ಅವರೆಲ್ಲ ಕ್ರಿಕೆಟ್ ನೋಡಲಿ ಅಂದ್ಬಿಟ್ಟು ನಾನು ಇಲ್ಲೇ ಸ್ಟೇನಲ್ಲಿ ವಾಕ್ ಮಾಡಿಕೊಂಡು ಸುಮ್ಮನೆ ವೀಡಿಯೋಸ್ ಮಾಡ್ಕೊಂಡು ನಿಂತಿದ್ದೆ. ಇಲ್ಲಿ ಮಾರ್ನಿಂಗ್ ಕೂಡ ತುಂಬ ಚೆನ್ನಾಗಿದೆ ಹೋಮ್ ಸ್ಟೇ, ಮತ್ತು ನೈಟ್ ಕೂಡ ಅಷ್ಟೇ ಸಿಂಪಲ್ಲಾಗಿ ಲೈಟಿಂಗ್ ಡೆಕೋರೇಷನ್ ಮಾಡಿರೋದ್ರಿಂದ ಇದು ಕೂಡ ಚೆನ್ನಾಗಿದೆ. ಸೊ ಇದೆಲ್ಲ ನೋಡಿಕೊಂಡು ನಮಗೆ ಟ್ರೈನಲ್ಲಿ ಸರಿಯಾಗಿ ನಿದ್ದೆ ಇರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಬೇಗನೆ ಹೋಗಿ ಮಲ್ಕೊಬಿಟ್ಟೆ. ಇಲ್ಲಿಗೆ ಈ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಬಂದು ದಾಂಡೇಲಿ ಟ್ರಿಪ್ ಡೇ 1. ನೆಕ್ಸ್ಟ್ ಡೇ ನಾವು ಎಲ್ಲಿಗೆ ಹೋಗಿದ್ವಿ ಅಂತ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.